ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರಥಮ ರಚನಾತ್ಮಕ ಆಕಲನ್ FA1 ಜುಲೈ 2026ಗಾಗಿ ಎರಡನೇ ಸೆಟ್ನ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಇದು ನಾವು ಪೋಸ್ಟ್ ಮಾಡ್ತಕ್ಕಂಥ ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್. ಆಲ್ರೆಡಿ ಫಸ್ಟ್ ಸೆಟ್ಟನ್ನು ಹಾಕಿದ್ದೀವಿ ಮತ್ತು ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೇ ಇದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಸೊ ನಿಮಗೆ ಪಾಠದ ಪ್ರಶ್ನೋತ್ತರ ಕಷ್ಟ ಅನಿಸಿದರೆ ಹೋಗಿ ಅಲ್ಲಿ ವಿಡಿಯೋಗಳನ್ನು ನೋಡಿ ನೀವು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ಬೋದು. ಸೊ ಮತ್ತು ಪ್ರತಿ ವಿಷಯದಲ್ಲಿ ನಿಮಗೆ 2ರಿಂದ 3 ಸೆಟ್ ಕ್ವಶನ್ ಪೇಪರ್ಗಳು ನಿಮ್ಮ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನೇ ಕೊಡ್ತೀವಿ. ಸೊ ನೀವು ಚೆನ್ನಾಗಿ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಪಾಠದ ಪ್ರಶ್ನೋತ್ತರಗಳನ್ನು ಡೀಟೇಲ್ ಆಗಿ ನೋಡಿಕೊಂಡು ಹೋಗಿ. ಸೊ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದರೆ ಜೂನ್ದು 10% ಸಿಲೆಬಸ್ ಆಗಬೇಕು, ಜುಲೈದು 15% ಆಗಬೇಕು, ಓವರಾಲ್ 25% ಸಿಲೆಬಸನ್ನು ಮುಗಿಸ್ಬೇಕು. ಇಟ್ ಮೀನ್ಸ್ 4 ಇದ್ದಾವೆ, 4.2 ಇದೆ. ಜೈ ಭಾರತ್ ಮಾತಾದಿಂದ 5 ಅಂಕ 2 ಪ್ರಶ್ನೆ, ಗುಲಾಬ್ ಸಿವ್ದಿಂದ 4 ಅಂಕ 3 ಪ್ರಶ್ನೆ, ಸ್ವಾಮಿ ವಿವೇಕಾನಂದ 5 ಅಂಕ 3 ಪ್ರಶ್ನೆ, ಅನುಶಾಸನಿ ಶಾಸನದಿಂದ 6 ಅಂಕ 4 ಪ್ರಶ್ನೆ, ಒಟ್ಟು 20 ಅಂಕ 12 ಪ್ರಶ್ನೆಗಳನ್ನ ಬಳಕೆಯನ್ನು ಮಾಡಿರೋದು. ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣೆಗೆ 7 ಅಂಕ, ಸಮಜ್ನಾಗೆ 6 ಅಂಕ, ಅಭಿವ್ಯಕ್ತಿಗೆ 7 ಅಂಕ, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಬಳಕೆ ಮಾಡಿರೋದು 7 ಅಂಕ, ಲಘು ಉತ್ತರಕ್ಕಾಗಿರ್ತಕ್ಕಂಥದ್ದು 6 ಅಂಕ, ದೀರ್ಘ ಉತ್ತರ ಇರೋದು 7 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟವನ್ನು ನೋಡೋದಾದರೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಯ ಅಂಕಗಳ ಸಂಖ್ಯೆ 7, ಸಾಧಾರಣ 10 ಅಂಕ, ಕಠಿಣ 3 ಅಂಕ, ಒಟ್ಟು 20 ಅಂಕ. ಸಂಕ್ಷಿಪ್ತವಾಗಿ ಈ ಪ್ರಶ್ನೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಈ ಥರ ವೇಟೇಜನ್ನು ಹಾಕಿದ್ದೀವಿ. ಜೈ ಭಾರತ್ ಮಾತಾದಿಂದ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ, ಗುಲಾಬ್ ಸಿವ್ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ, ಸ್ವಾಮಿ ವಿವೇಕಾನಂದ 1 ಅಂಕದ 2, 3 ಅಂಕದ 1, 3 ಪ್ರಶ್ನೆ 5 ಅಂಕ, ಅನುಶಾಸನಿ ಶಾಸನದಿಂದ 1 ಅಂಕದ 2, 2 ಅಂಕದ 2, ಒಟ್ಟು 4 ಪ್ರಶ್ನೆ 6 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆಯನ್ನು ಮಾಡಿರ್ತಕ್ಕಂಥದ್ದು ನೋಡೋದಾದರೆ 1 ಅಂಕದ 7 ಇದ್ದಾವೆ, 2 ಅಂಕದ 3, 3 ಅಂಕದ 1, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗಾಗಿ ಬಳಕೆಯನ್ನು ಮಾಡಿದ್ದೀವಿ. 6ರಿಂದ 10ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ನಮ್ಮ ಕಡೆ FA1 ಮತ್ತು LBAಗಳು ಸಿಗ್ತವೆ. ಇಂಟ್ರೆಸ್ಟೆಡ್ ಇದೆ ಅನ್ನೋರು ತಾವುಗಳು ಬೈ ಮಾಡ್ಬೋದು. ಓಕೆ, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು. ಅವುಗಳನ್ನು ಪೇ ಮಾಡಿದರೆ ಖಂಡಿತವಾಗಿ PDFಸ್ಗಳನ್ನು ಶೇರ್ ಮಾಡ್ತೀವಿ. ಇದು ಪ್ರಶ್ನೆ ಪತ್ರಿಕೆ ಪುಟ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕೀ ಆನ್ಸರನ್ನೇ ತೋರಿಸ್ತೀನಿ. ಎಸ್, प्रथम रचनात्मक आकलन FA1 जुलाई 2026, उत्तर सूची, कक्षा 9वीं, अंक 20, विषय तृतीय भाषा हिंदी, समय 40 मिनट. फर्स्ट मीन्स इतो सही विकल्प चुनकर संकेताक्षर सहित लिखी ಅಂತ ಕೇಳಿದ್ದಾರೆ. ಒಟ್ಟು 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, खून शब्द का समानार्थक रूप ಅಂತ ಕೇಳಿದ್ರು. ಎ ಪಾನಿ, ಬಿ ಜಲ್, ಸಿ ಅನಿಲ, ಡಿ ರಕ್ತ. ಸೊ ಖೂನದ ಏನಾಗ್ತದಪ್ಪ ಅಂದ್ರೆ ರಕ್ತ ಅಂತಕ್ಕಂಥದ್ದು ಸಮನಾರ್ಥಕ ಪದ ಆಗ್ತದೆ. ಪ್ರಶ್ನೆ 2, ಗುಲಾಮ್ ಕಾ ವಿರುದ್ಧಾರ್ಥಕ ರೂಪ. ಎಸ್, ಎ ಗುಲಾಮಿ, ಬಿ ಆಜಾದಿ, ಸಿ ಆಜಾದ್, ಡಿ ಗುಲಾನ. ಸೊ ಇಲ್ಲಿ ಗುಲಾಮ್ ಶಬ್ದದ ಒಂದು ವಿರುದ್ಧಾರ್ಥಕ ರೂಪ ಏನಾಗ್ತದಪ್ಪ ಅಂದ್ರೆ ಆಜಾದ್ ಅಂತ ಬರ್ತದೆ. ಸೊ ಆಪ್ಷನ್ ಸಿ ಆಜಾದ್ ಈಸ್ ದ ರೈಟ್ ಆನ್ಸರ್. ಇನ್ನು ಮೇನ್ಸ್ 2ದಲ್ಲಿ ಅನುರೂಪತೆ ಇದ್ದಾವೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಾಗರ, ವಿಶಾಲ, ಹಿಮಾಲಯ ಡ್ಯಾಶ್ ಅಂತ ಇದೆ. ಸೊ ನಿಮಗೆ ಗೊತ್ತು ಹಿಮಾಲಯ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತಪ್ಪ ಅಂದರೆ ಊಂಚ ಅಂತ ಬರೀಬೇಕು. ಪ್ರಶ್ನೆ 4, ರಾಮಕೃಷ್ಣ ಪರಮಹಂಸ, ಶಾರದಾ ದೇವಿ, ವಿಶ್ವನಾಥ ದತ್ತ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ರಾಮಕೃಷ್ಣ ಪರಮಹಂಸರ ಹೆಂಡತಿ ಯಾರಪ್ಪ ಅಂದರೆ ಶಾರದಾ ದೇವಿ. ಸೊ ವಿಶ್ವನಾಥ ದತ್ತ ಅವರ ಹೆಂಡತಿ ಹೆಸರು ಭುವನೇಶ್ವರಿ ದೇವಿ ಅಂತ ಬರೀಬೇಕು, ಪತ್ನಿ ಹೆಸರು. ಇನ್ನು 1 ಅಂಕದ 3 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಎಸ್, ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ಕ್ಯಾ ಥಾ ಅಂತ ಕೇಳಿದ್ದಾರೆ. ಸೊ ವಿವೇಕಾನಂದರವರ ಬಾಲ್ಯದ ಹೆಸರೇನು ಅಂತ ಕೇಳಿದರು. ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ಥಾ. ಸೊ ವಿವೇಕಾನಂದರ ಬಾಲ್ಯದ ಹೆಸರು ಅದೇನಪ್ಪ ಅಂದರೆ ನರೇಂದ್ರ ದೇವ ಅಂತ ಬರ್ತದೆ. ನೆಕ್ಸ್ಟ್, ಕ್ಯಾ ಅನ್ಮೋಲ್ ಹೇ ಅಂತ ಕೇಳಿದ್ದಾರೆ. ಸೊ ಜೀವನ್ ಅನ್ಮೋಲ್ ಹೇ ಅಂತಕ್ಕಂಥದ್ದು ಇತ್ತು. ಇನ್ನು 7ನೇ ಪ್ರಶ್ನೆ, ಅನುಶಾಸನ್ ಹಿ ಶಾಸನೆ ಇಸ್ ಕವಿತಾಕ್ಕೆ ಕವಿ ಕೌನ್ ಹೇ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತು ಅನುಶಾಸನ್ ಹಿ ಶಾಸನೆ ಅಂತಕ್ಕಂಥ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂದರೆ ಡಾಕ್ಟರ್ ರಮೇಶ್ ಮಿಲನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು.
ಇಷ್ಟು ಒಂದಂಕದ ಪ್ರಶ್ನೆಗಳು ಮುಗೀತು ಫ್ರೆಂಡ್ಸ್. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಇಲ್ಲಿ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು ಇಲ್ಲಿ 6 ಅಂಕಗಳನ್ನು ನೀವೇನು ಮಾಡ್ಬೋದು ಫ್ರೆಂಡ್ಸ್, ಪಡಿಬೋದು. ಬಹನ್ ಭಾಯ್ ಕೋ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ युद्ध जाते हुए राजकुमार को राजकुमारी जैसे विदा करती है वैसे ही बहन अपने भाई को विदा करती है. ಯುದ್ಧಕ್ಕೆ ಹೋಗುವಾಗ ರಾಜಕುಮಾರಿಯರು ತಮ್ಮ ರಾಜರುಗಳಿಗೆ ಹೇಗೆ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಾರಲ್ಲ, ಅದೇ ಥರದ ಬೀಳ್ಕೊಡುಗೆಗಳನ್ನು ರಾಣಿ ಏನು ಮಾಡ್ತಾಳಪ್ಪ ಅಂದರೆ ತನ್ನ ಸಹೋದರ ಗುಲಾಬ್ ಸಿಂಗ್ಗೆ ಯುದ್ಧಕ್ಕಾಗಿ ಹೋಗುವಾಗ ಬೀಳ್ಕೊಡುಗೆ ಕೊಡ್ತಾಳೆ ಅಂತ ಬರಿಬೇಕು. ಪ್ರಶ್ನೆ 9, ಚೌರಾಹೋं पर दिए गए विस्तार संकेतों को विस्तार से लिखिए ಅಂತ ಕೇಳಿದ್ದಾರೆ. ಚೌರಾಹ ಅಂದರೆ ವೃತ್ತ, ಸರ್ಕಲ್. ಇಲ್ಲಿ ಸರ್ಕಲ್ನಲ್ಲಿ ಅಂದರೆ ವೃತ್ತಗಳಲ್ಲಿರ್ತಕ್ಕಂಥ ಒಂದು ರಸ್ತೆಯ ನಿಯಮಗಳನ್ನು ನೀವು ಬರೀಬೇಕು. रुकने के लिए लाल, तैयार होने के लिए पीला, चलने के लिए हरी बत्ती दिए गए हैं, पैदल को जिब्रा मार्ग दिए गए हैं. ಒಟ್ಟು 4 ಸಂಕೇತಗಳಿದ್ದಾವೆ. ಕೆಂಪು ಬಣ್ಣ ನಿಲ್ಲು, ಹಳದಿ ಬಣ್ಣ ಹೊರಡಲು ಸಿದ್ಧನಾಗು, ಹಸಿರು ಹೊರಡು, ಆಮೇಲೆ ಜಿಬ್ರಾ ಪಟ್ಟಿಂಗ್ ಇರ್ತದೆ, ಅಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಕಾಲು ದಾರಿಯಲ್ಲಿ ಹೋಗ್ಲಿಕ್ಕೆ ಏನಾಗಿರ್ತದಪ್ಪ ಅಂದ್ರೆ ಪಾದಚಾರಿಗಳಿಗೆ ಮಾರ್ಗವನ್ನು ಕೊಟ್ಟಿರ್ತಾರೆ. ಇದೇ ಏನಪ್ಪ ಅಂದರೆ ಚೌರಾಹದಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳು. ಮುಂದಿನ ಪ್ರಶ್ನೆ, ದುರ್ಘಟನಾಸೆ ಬಚನೆಗೆ ಕೊಯ್ದೋ ಉಪಾಯ ಲಿಖಿಯೇ. ಅಪಘಾತಗಳನ್ನು ತಡೆಗಟ್ಟೋ ಸಲುವಾಗಿ ಯಾವುದಾದರೂ 2 ಮಾರ್ಗಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ದುರ್ಘಟನಾಸೆ ಬಚನೆ ಕೆ ಲಿಯೆ ಹಮೇಶಾ ಹೆಲ್ಮೆಟ್ ಪಹನ್ ಕರ್ ಹಿ ವಾಹನ ಚಲಾನಾ ಚಾಹಿಯೇ. ಇಲ್ಲಿ ಅನಾಹುತಗಳನ್ನು ಆಗೋಕ್ಕಿಂತ ಮುಂಚೆ ದ್ವಿಚಕ್ರ ಸವಾರರು ಏನು ಮಾಡ್ತಾರೆ, ಯಾವತ್ತೂ ಕೂಡ ಶಿರಸ್ತ್ರಾಣವನ್ನು ಹಾಕಬೇಕು. ಸಡಕ್ ಪರ್ ಕಿಸಿ ಕೆ ಸಾಥ್ ದುರ್ಘಟನಾ ಹೋ ಜಾಯ್ ತೋ ಉಸ್ ವ್ಯಕ್ತಿ ಕೋ ತುರಂತ್ ಅಸ್ಪತಾಲ್ ಪಹುಂಚಾನಾ ಚಾಹಿಯೇ. ಏನಾದರೂ ಅವಘಡಗಳಾದರೆ ತಕ್ಷಣವಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಆಸ್ಪತ್ರೆಗೆ ಸೇರಿಸಬೇಕು. ಗಾಡಿ ಚಲಾತೆ ಸಮಯ ಮೊಬೈಲ್ ಮೇ ಸಂವಾದ ನಹಿ ಕರ್ನಾ ಚಾಹಿಯೇ. ವಾಹನಗಳನ್ನು ನಡೆಸುವಾಗ, ಚಾಲನೆಯಲ್ಲಿ ಮಾಡುವಾಗ ಯಾವತ್ತೂ ಕೂಡ ಮೊಬೈಲ್ಗಳನ್ನು ಬಳಕೆ ಮಾಡಬಾರ್ದು ಅನ್ನೋದು ಈ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂಥ ಮಾರ್ಗ. 3 अंकದ ಪ್ರಶ್ನೆ, विवेकानंद ने जनता को ललकार कर क्या कहने को कहा. विवेकानंद ने भारतवासियों को ललकार कर यह कहने के लिए कहा, मैं भारतीय हूँ, अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई हैं, उनकी प्रतिष्ठा मेरी प्रतिष्ठा है, उनका गौरव मेरा गौरव है ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ, ಒಂದು ಪದ್ಯಪಾಠದಲ್ಲಿ ಪೂರ್ಣ ಮಾಡಬೇಕಾಗಿತ್ತು, 4 ಅಂಕ. ಅದು ಜೈ ಜೈ ಭಾರತ್ ಮಾತಾದ ಸಾಲುಗಳನ್ನು ಕೊಟ್ಟಿದ್ರು. ಜೈ ಜೈದಿಂದ ಹಿಡಿದು ಭಾರತ್ ಮಾತಾ ಅಂತ ಇದೆ. ವೆರಿ ಸಿಂಪಲ್. ಜೈ ಜೈ ಭಾರತ್ ಮಾತಾ, ऊंचा हिया हिमालय तेरा, उसमें कितना स्नेह भरा, दिल में अपने आग दबा कर रखता हमको हरा भरा, सौ सौ सोतों से बह बहकर ಹೇ ಪಾನಿ ಫೂಟ ಆತ, ಜೈ ಜೈ ಭಾರತ್ ಮಾತಾ ಅಂತ ಇತ್ತು. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ. ಸಮಯ ಸಿಕ್ಕರೆ ಇನ್ನೊಂದು ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಬಾಯ್.